ತಂದನ್ನಿ ತಾನಾನ ತಂದನ್ನಾನಿ ತಾನಾನ ತಂದನ್ನಾನ ತಾನಾನ ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಒಬ್ರಿಂದ ನಾವು ಸಹಾಯವನ್ನ ಪಡ್ಕೊಂಡ್ರೆ ಯಾವತ್ತೂ ಅವರನ್ನ ಮರಿಬಾರ್ದು. ಹಾಗೆ ನಮ್ಮ ಕೈಲಿ ಆದ ಉಪಕಾರವನ್ನ ಅವ್ರಿಗೆ ಮಾಡಬೇಕು. ಆಗ ಮಾತ್ರ ಜೀವನಕ್ಕೆ ಸಾರ್ಥಕತೆ ಬರೋದು. ಇವತ್ತು ಅಜ್ಜಿ ಹೇಳೋಕೆ ಹೊರಟಿರೋ ಕಥೆಯಲ್ಲಿ ಒಂದು ಕೊಕ್ಕರೆ ಒಬ್ಬಾತನಿಗೆ ಸಹಾಯ ಮಾಡ್ತಾ ಇದೆಯಂತೆ. ಯಾಕೆ ಮತ್ತು ಯಾವ ರೀತಿ ಅನ್ನೋದನ್ನ ನೋಡೋಣ ಬನ್ನಿ. ಮಕ್ಕಳ ಎಲ್ಲ ಬೇಗ ಬೇಗ ಬನ್ನಿ. ಇವತ್ತು ಬಂಗಾರದ ಅಂಗಿ ಹೊಲಿಯೋ ಒಂದು ಮಾಯಾವಿ ಕೊಕ್ಕರೆಯ ಕತೆ ಹೇಳ್ತೀನಿ ನಿಮಗೆ. ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ವಾಸವಾಗಿದ್ರು. ಅವರು ತುಂಬಾ ಕಷ್ಟದ ಜೀವನ ಸಾಗಿಸ್ತಾ ಇದ್ರು. ಅವ್ರ ಬಳಿ ಇದ್ದ ಸ್ವಲ್ಪ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸ್ತಾ ಇದ್ರು. ಆ ಬಡ ದಂಪತಿಗಳಿಗೆ ಹರಿ ಅನ್ನೋ ಮುದ್ದಾದ ಮಗ ಇದ್ದ. ಆತ ತುಂಬಾ ಒಳ್ಳೆಯವನು ಮಕ್ಕಳ. ತಂದೆ ತಾಯಿಯ ಕಷ್ಟ ಕಂಡು ಆತ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಕೆಲಸ ಮಾಡಿ ಬಂದ ಹಣವನ್ನ ಅಪ್ಪ ಅಮ್ಮನಿಗೆ ಕೈ ಕೊಡ್ತಿದ್ದ. ಹೀಗಿರುವಾಗ ಅದೊಂದಿನ ಆ ಹುಡುಗ ಕೆಲ್ಸಕ್ಕೆ ಹೋಗಿದ್ದ. ಅಲ್ಲಿ ಆತನ ಯಜಮಾನ ಒಂದು ಪೆಟ್ಟಿಗೆ ಕೊಟ್ಟು, ಇದರಲ್ಲಿ 100 ಬಂಗಾರದ ನಾಣ್ಯಗಳಿವೆ, ಇದನ್ನ ಪಕ್ಕದೂರಿನ ನನ್ನ ಗೆಳೆಯನಿಗೆ ಕೊಟ್ಟು ಅವನಿಂದ ಸಂಜೀವಿನಿ ನೀರನ್ನ ತಗೊಂಡ್ ಬಾ ಅಂತ ಹೇಳ್ದ. ಸರಿ ಅಂತ ಹರಿ ಅಲ್ಲಿಂದ ಹೊರಟ. ಪಕ್ಕದೂರ್ನಲ್ಲಿದ್ದ ಯಜಮಾನನ ಗೆಳೆಯನನ್ನ ಭೇಟಿಯಾಗಿ ಪೆಟ್ಟಿಗೆಯನ್ನ ಕೊಟ್ಟ. ಅವನಿಂದ ಸಂಜೀವಿನಿ ನೀರನ್ನ ಪಡ್ಕೊಂಡ್ ಬಂದ. ದಾರಿಯಲ್ಲಿ ಬರ್ತಾ ಇರುವಾಗ ಒಂದು ಮೈದಾನದಲ್ಲಿ ಒಂದು ಕೊಕ್ಕರೆ ಕಾಣಿಸ್ತು. ಆ ಕೊಕ್ಕರೆಗೆ ಯಾರೋ ಬಿಟ್ಟ ಬಾಣವೊಂದು ಹೊಕ್ಕಿತ್ತು. ನೋವಿನಿಂದ ನರಳ್ತಾ ಇತ್ತು. ಹರಿ ಅದನ್ನ ನೋಡಿ ತುಂಬಾನೇ ವ್ಯಥೆಪಟ್ಟ. ಹತ್ತಿರಕ್ಕೆ ಹೋಗಿ ಬಾಣವನ್ನ ತೆಗೆದ. ಸುತ್ತಲೂ ಎಲ್ಲಿಯಾದ್ರೂ ನೀರ್ ಸಿಗುತ್ತಾ ಅಂತ ನೋಡ್ದ. ಆದ್ರೆ ಎಲ್ಲಿಯೂ ನೀರ್ ಕಾಣಿಸ್ಲೇ ಇಲ್ಲ. ಹೀಗಾಗಿ ತನ್ನ ಬಳಿ ಇದ್ದ ಸಂಜೀವಿನಿ ನೀರನ್ನ ಕೊಕ್ಕರೆಗೆ ಕುಡಿಸ್ದ. ಗಾಯಕ್ಕೆ ಅಲ್ಲೇ ಇದ್ದ ಗಿಡಮೂಲಿಕೆಗಳನ್ನ ತಂದು ಔಷಧಿ ಮಾಡಿ ಕೊಕ್ಕರೆಗೆ ಹಚ್ಚಿದ. ಕೊಕ್ಕರೆಗೆ ನೋವು ಕಡಿಮೆಯಾಯಿತು. ಅದು ಆತನಿಗೆ ನಮಸ್ಕರಿಸಿ ಅಲ್ಲಿಂದ ಹಾರು ಹೋಯ್ತು. ಆದ್ರೆ ಮಕ್ಕಳ, ಯಜಮಾನ್ಗೆ ಈತ ಮರಳಿ ಬಂದಾಗ ಸಂಜೀವಿನಿ ನೀರು ಕಡಿಮೆಯಾಗಿರೋದು ಗೊತ್ತಾಯ್ತು. ಕಾರಣ ಕೇಳಿದಾಗ ಆತ ನಡೆದ ವಿಷಯ ಹೇಳ್ದ. ಕೊಕ್ಕರೆಯ ಪ್ರಾಣ ಉಳಿಸೋಕೆ ಬಳಸ್ಕೊಂಡೆ ಅಂತ ಮನವರಿಕೆ ಮಾಡೋಕೆ ನೋಡ್ದ. ಆದ್ರೆ ಮಕ್ಕಳ, ಯಜಮಾನ ಈತನ ಮಾತನ್ನ ಕೇಳೋ ಮನಸ್ಥಿತಿಯಲ್ಲೇ ಇರಲಿಲ್ಲ. ತುಂಬಾ ಕೋಪದಿಂದ ಹರಿಗೆ ಬೈದು, ಇಂದಿನಿಂದ ನೀನು ಕೆಲಸಕ್ಕೆ ಬರಬೇಡ ಅಂತ ಹೇಳಿ ಕೆಲಸದಿಂದ ತೆಗೆದು ಹಾಕ್ದ. ಕೆಲಸ ಹೋದ ಬೇಜಾರ್ನಲ್ಲಿ ಹರಿ ಮನೆಗ್ ಬಂದು ತನ್ನ ತಂದೆ ತಾಯಿಯ ಬಳಿ ನಡೆದ ವಿಷಯವನ್ನೆಲ್ಲ ಹೇಳ್ಕೊಂಡು ಕಣ್ಣೀರ್ ಹಾಕೋಕ್ ಶುರು ಮಾಡ್ದ. ಅವರೂ ಕೂಡ ಮಗನಿಗೆ ಸಮಾಧಾನ ಮಾಡಿದ್ರು. ಇದನ್ನೆಲ್ಲ ಕೊಕ್ಕರೆ ಮನೆಯ ಹೊರಗಿದ್ದ ಮರದ ಮೇಲೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇತ್ತು. ತನ್ನಿಂದಲೇ ಹರಿಗೆ ಈ ಪರಿಸ್ಥಿತಿ ಬಂತು ಅನ್ನೋದು ಅರಿತುಕೊಳ್ತು. ಹೀಗಾಗಿ ಆತನಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ತು. ಅದು ಸಾಮಾನ್ಯವಾದ ಕೊಕ್ಕರೆ ಆಗಿರ್ಲಿಲ್ಲ ಮಕ್ಕಳ. ಅದಕ್ಕೆ ದೇವ್ರೂ ಒಂದು ವರ ಕೊಟ್ಟಿದ್ರು. ಆ ವರವನ್ನ ಬಳಸ್ಕೊಂಡು ಆ ಕೊಕ್ಕರೆ ಒಬ್ಳು ಚಂದದ ಹುಡುಗಿಯ ರೂಪ ಹೊಂದಿದ್ಲು. ಒಂದಿನ ಆ ಹುಡುಗಿ ಅವರ ಮನೆ ಬಳಿಗ್ ಬಂದ್ಲು. ಅಲ್ಲಿ ಬಂದು, ನನಗೆ ತಂದೆ ತಾಯಿ ಇಲ್ಲ, ಮುಂದಿನೂರ್ನಲ್ಲಿ ನಮ್ಮ ಚಿಕ್ಕಪ್ಪನಿದ್ದಾನೆ, ಅವನನ್ನ ಹುಡುಕೊಂಡು ಹೊರಟಿದ್ದೀನಿ, ಇವತ್ ರಾತ್ರಿ ನಿಮ್ ಮನೇಲಿರಲು ಜಾಗ ಕೊಡ್ತೀರಾ ಅಂತ ಕೇಳಿದ್ಲು. ಅದಕ್ಕೆ ಆ ದಂಪತಿಗಳು ಒಪ್ಪಿಗೆ ಕೊಟ್ಟು ಇರಿಸ್ಕೊಂಡ್ರು. ಹುಡುಗಿ ರಾತ್ರಿ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದ್ಲು. ಮನೆಯನ್ನ ಗುಡಿಸಿ ಸಾರಿಸಿ ಚೊಕ್ಕ ಮಾಡಿದ್ಲು. ಮರುದಿನ ಆ ವೃದ್ಧ ದಂಪತಿಗಳು, ಹುಡುಗಿ ನೀನ್ ನಮ್ಮಲ್ಲೇ ಇದ್ದು ಬಿಡು, ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ, ನಿನಗೆ ಇಷ್ಟ ಬಂದ ಹಾಗೆ ಮಾಡಬಹುದು ಅಂದ್ರು. ಹುಡುಗಿಯೂ ಒಪ್ಪಿ ಅಲ್ಲಿಯೇ ಉಳ್ಕೊಂಡ್ಲು. ಆ ಹುಡುಗಿ ನೋಡೋಕೆ ಸುಂದರವಾಗಿದ್ಲು ಅನ್ನಲ್ಲ ಮಕ್ಕಳ, ಜೊತೆಗೆ ಒಳ್ಳೆ ಗುಣವಂತೇನೂ ಆಗಿದ್ಲು. ಆದ್ರಿಂದ ಹರಿಗೆ ಅವಳ ಮೇಲೆ ಪ್ರೀತಿ ಆಯ್ತು. ಅವಳಂದ್ರೆ ಅದೇನೋ ಸೆಳೆತ ಅನ್ನೋ ಹಾಗೆ. ಹಾಗೆ ಸಾಕಷ್ಟು ದಿನಗಳು ಕಳೀತು. ಈ ವರ್ಷ ಮಳೆ ಬಾರದಿದ್ದ ಕಾರಣ ಕ್ಷಾಮ ಬೇರೆ. ರೈತ ದಂಪತಿಗಳು ಕಷ್ಟದಲ್ಲಿ ಬಿದ್ರು. ಜಮೀನು ಒಣಗ್ ಹೋಯ್ತು. ಅದನ್ನು ಕಂಡ ಹುಡುಗಿ, 3 ದಿವಸ ನನ್ನನ್ನ ಒಂದು ಕೊಠಡಿಯಲ್ಲಿ ಬಿಡಿ, ಬಂಗಾರದ ಬಟ್ಟೆಯನ್ನ ನೈದು ಕೊಡ್ತೀನಿ, ನೀವ್ಯಾರು ಒಳಗ್ ಬರಬಾರದು, ಊಟವನ್ನ ಬಾಗಿಲ ಬಳಿ ಇಟ್ರೆ ನಾನು ರಾತ್ರಿ ಹೊತ್ತು ಬಂದು ತಿಂದ್ಕೋತೀನಿ ಅಂದ್ಲು. ಅದರಂತೆಯೇ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕೊಂಡ್ಲು. ಅವಳ ಆದೇಶದ ಪ್ರಕಾರ ಯಾರೂ ಒಳಗ್ ಹೋಗ್ಲಿಲ್ಲ.
ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನ ಇಡ್ತಾ ಇದ್ರು. ಬೆಳಗ್ಗೆ ಖಾಲಿಯಾದ ತಟ್ಟೆಯನ್ನ ತಗೊಂಡು ಹೋಗ್ತಾ ಇದ್ರು. 3 ದಿನಗಳ ಬಳಿಕ ಹುಡುಗಿ ಹೊರಬಂದಾಗ ಅವಳ ಕೈಯಲ್ಲಿ ಪರಿಶುದ್ಧ ಬಂಗಾರದಿಂದ ನೇಯ್ದ ಬಟ್ಟೆ ಇತ್ತು. ಅದನ್ನು ಕಂಡು ಹರಿಗೆ ಮತ್ತು ಹರಿಯ ಅಪ್ಪ ಅಮ್ಮಂಗೆ ತುಂಬಾನೇ ಆಶ್ಚರ್ಯ, ಜೊತೆಗೆ ಖುಷಿನೂ ಆಯ್ತು. ಆ ಬಂಗಾರದ ಬಟ್ಟೆನ ತಗೊಂಡು ಹರಿ ಪೇಟೆಗೆ ಹೋದ. ಅದನ್ನ ಮಾರ್ಕೊಂಡು ಬಂದ. ದುಡ್ಡಲ್ಲಿ ಮನೆಗೆ ಬೇಕಾದ ಸಾಮಾನುಗಳನ್ನೆಲ್ಲ ತಗೊಬಂದ. ಅವರ ಕಷ್ಟಗಳೆಲ್ಲ ಕರಗೋಯ್ತು. ಮರು ವರ್ಷವೂ ಬರಗಾಲ ಬಂತು. ಮತ್ತೆ ಹುಡುಗಿ 3 ದಿನ ಯಾರು ಒಳಗ್ ಬರಬೇಡಿ ಹೀಗೆ ಹೇಳಿ ಕೊಠಡಿಯ ಬಾಗಿಲ ಹಾಕೊಂಡ್ಲು. 1 ದಿನ ಕಳೀತು, 2 ದಿನ ಕಳೀತು. ಹರಿ ಕುತೂಹಲ ತಡೆಯೋದಕ್ಕೆ ಆಗ್ಲಿಲ್ಲ. ಹಾಗೆ ತನ್ನ ಪ್ರೇಮದ ವಿಚಾರವನ್ನ ಹೇಳಬೇಕು ಅಂತ ಅನ್ನಿಸ್ತು. ಕೊಠಡಿಯೊಳಗ್ ಹೋಗಿ ಅವಳಿಗೆ ತನ್ನ ಪ್ರೇಮದ ವಿಷಯವನ್ನ ಹೇಳಬೇಕು ಅಂತ ಅನ್ಕೊಂಡ. ಬಾಗಿಲು ನೂಕ್ಕೊಂಡು ಒಳಗ್ ಹೋದ. ಆಶ್ಚರ್ಯ, ಅಲ್ಲಿ ಹುಡುಗಿ ಇಲ್ಲ. ಚಿನ್ನದ ದಾರಗಳನ್ನ ಕೂಡಿಸಿ ಕೊಕ್ಕರಿಯೊಂದು ಅಂಗಿಯೊಂದನ್ನ ನೇತಾಯಿತು. ಅದು ತಾನ ಹಿಂದೆ ಕಾಪಾಡಿದ್ದ ಕೊಕ್ಕರಿಯೇ ಅನ್ನೋದು ಹರಿಗ್ ನೆನಪಾಯ್ತು. ಆದ್ರೆ ಕೊಕ್ಕರೆ, ನಾನು ಬೇಡ ಅಂತ ಹೇಳಿದ್ರು ನೀನ್ ಯಾಕೆ ಒಳಗ್ ಬಂದೆ? ಈಗ ಎಲ್ಲ ಹಾಳಾಯ್ತಲ್ಲ, ಇದು ತುಂಬಾ ಗೌಪ್ಯವಾಗಿ ಇರಬೇಕಾಗಿದ್ದ ವಿಚಾರವಾಗಿತ್ತು ಅಂತ ಹೇಳ್ತು. ಹರಿ ತಲೆ ತಗ್ಗಿಸಿ ನಿಂತ. ಆತನಿಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಕೊಕ್ಕರೆ ಬಳಿ ಬಂದು ನನ್ನನ್ನ ಕ್ಷಮಿಸು ಅಂತ ಕೇಳ್ದ. ಆದ್ರೆ ಕಾಲ ಮಿಂಚ್ ಹೋಗಿತ್ತು ಮಕ್ಕಳ. ಹುಡುಗಿಯಾಗಿದ್ದ ನಾನು, ನೀನು ಕಾಪಾಡಿದ ಕೊಕ್ಕರಿಯೇ. ನಿನಗೆ ಉಪಕಾರ ಮಾಡಬೇಕು ಅಂತ ನಾನು ಹುಡುಗಿಯಾಗಿದ್ದೆ. ನೀನೀಗ ಒಳಗೆ ಬರದಿದ್ರೆ ಬಂಗಾರದ ಬಟ್ಟೆಯೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿ ಆಗ್ತಿದ್ದೆ. ನೀನು ಕೊಟ್ಟ ಮಾತಿಗೆ ತಪ್ಪಿದ್ರಿಂದ ಇನ್ನು ನಾನು ಹುಡುಗಿ ಆಗುವಂತಿಲ್ಲ ಅಂತ ಹೇಳಿದ್ಲು. ಹರಿಗೆ ತಾನು ಕೊಕ್ಕರೆಯ ಮಾತನ್ನ ಕೇಳಬೇಕಿತ್ತು ಅಂತ ಅನಿಸ್ತು. ಕೊಕ್ಕರೆ ಅಲ್ಲಿಂದ ಹಾರಿ ಹೋಗೋ ಮುನ್ನ, ಈಗ ಮುಗಿಯುತ್ತಾ ಬಂದಿರೋ ಅಂಗಿಯನ್ನ ಹೊಲಿದು ಮಾರು, ನಿಮ್ಮ ಜೀವಮಾನವಿಡೀ ಸಾಕಾಗುವಷ್ಟು ಹಣ ಸಿಗುತ್ತೆ ಅಂತ ಹೇಳಿ ಹಾರು ಹೋಯ್ತು. ನೋಡಿದ್ರಲ್ಲ ಮಕ್ಕಳ, ನಮಗೆ ಹಿತವನ್ನ ಬಯಸುವವರು ಏನ್ ಹೇಳಿದ್ರು ಅದರಲ್ಲೊಂದು ಅರ್ಥ ಇರುತ್ತೆ. ಅದನ್ನ ಬಿಟ್ಟು ಅವರ ಮಾತನ್ನ ಕಡೆಗಣಿಸಿದ್ರೆ ನಮಗೆ ನೋವು ತಪ್ಪಿದ್ದಲ್ಲ. ನೋಡಿದ್ರ, ಸ್ವಲ್ಪ ಅವಸರ ಮಾಡಿದ ಹುಡುಗನಿಗೆ ಕೊಕ್ಕರೆ ಹುಡುಗಿ ಸಿಗದೆ ಹೋಯ್ತು. ಅದ್ಬಿಡಿ, ಈಗ ನಾವೆಲ್ಲ ಝೂಗೆ ಹೋಗೋಣ. ಸುಮ್ನೆ ಹೋಗಿ ತಿರುಗಾಡೋದು ಬೇಡ. ಅಲ್ಲಿ ನಮ್ಗೆ ಇನ್ಫೋ ಗುರುಗಳು ಝೂ ಇತಿಹಾಸವನ್ನ ಹೇಳ್ತಾರೆ. ಅದನ್ನೆಲ್ಲ ಕೇಳಿ ನಮ್ಮ ನಾಲೆಡ್ಜ್ ಜಾಸ್ತಿ ಮಾಡ್ಕೊಳ್ಳೋಣ. ತಡ ಮಾಡೋದು ಬೇಡ, ಬನ್ನಿ ಝೂಗ್ ಹೋಗೋಣ. ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡೆ. ಹೋ, ಕೇಳು. ಏನದು? ಝೂದಲ್ಲಿ ಒಬ್ಬ ಕೆಲ್ಸ ಮಾಡ್ತಾ ಇರ್ತಾನೆ. ಒಂದ್ ಆನೆ ಸತ್ತೋಗುತ್ತೆ. ಈತ ಗೋಳು ಅಂತ ಅಳಕ್ ಶುರು ಮಾಡ್ತಾನೆ. ಯಾಕೆ? ಪಾಪ, ಆನೆ ಅಂದ್ರೆ ಅವನ್ಗೆ ತುಂಬಾ ಇಷ್ಟ ಆಗಿತ್ತು ಅನ್ಸುತ್ತೆ. ಏನಿಲ್ಲ, ಸತ್ತೋಗಿರೋ ಆನೆಗೆ ಗುಂಡಿ ತೋಡ್ ಮುಚ್ಚೋ ಕೆಲ್ಸ ಇವ್ರಿಗೆ ಕೊಟ್ಟಿರ್ತಾರಷ್ಟೇ. ಹಿಂಗ? ಹೇ, ನೀನು ಝೂಗೆ ಹೋಗಿದ್ಯಾ? ಎಷ್ಟೆಲ್ಲಾ ವಿಧದ ಪ್ರಾಣಿ ಪಕ್ಷಿಗಳು ಇರುತ್ತಲ್ವಾ? ಹೌದು, ಹೋಗಿದ್ದೀನಿ. ಆದ್ರೆ ಕಾಡಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೇಕಾದ ಪ್ರಾಣಿಗಳನ್ನ ಬಂಧಿಸಿಡೋದ್ ನೋಡಿದ್ರೆ ಪಾಪ ಅಂತ ಅನ್ಸುತ್ ಕಣೋ ನಂಗೆ. ಹೌದು ಕಣೆ, ಝೂ ಅನ್ನೋದು ಈಗಿಂದ ಬಂದಿದ್ದಲ್ಲ. ಅದಕ್ಕೆ ಸುದೀರ್ಘ ಇತಿಹಾಸವಿದೆ. ಕ್ರಿಸ್ತಪೂರ್ವ 3500ರಲ್ಲೇ ಈಜಿಪ್ಟ್ ದೇಶದಲ್ಲಿ ಝೂ ಇದ್ದಿದ್ರ ಬಗ್ಗೆ ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಅಲ್ಲಿರೋ ಹೈರಾಕೋನ್ ಪೊಲೀಸ್ ಅಥವಾ ನೆಕೆನ್ ಅಂತ ಕರೆಯಲಾಗೋ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರಾಣಿಯ ಸಾಕಷ್ಟು ಮೂಳೆಗಳು ಪತ್ತೆಯಾಗಿವೆ. ಅದರಲ್ಲಿ ಆನೆ, ಬಬೂನ್, ನೀರಾನೆ, ಹರ್ಟೆಬಿಟ್ ಅನ್ನೋ ಪ್ರಾಣಿಗಳದ್ದು ಸೇರಿ ಅನೇಕ ರೀತಿಯ ಪ್ರಾಣಿಗಳ ಅವಶೇಷ ಪತ್ತೆಯಾಗಿರೋದಕ್ಕೆ ಆ ಕಾಲದಲ್ಲಿಯೇ ಝೂ ಇತ್ತು ಅಂತಾರೆ ಸಂಶೋಧಕರು. ಓಹೋ, ಇಂಟ್ರೆಸ್ಟಿಂಗ್. ಈಜಿಪ್ಟ್ ಮಂದಿ ತುಂಬಾ ವಿಷಯದಲ್ಲಿ ಅಸಾಮಾನ್ಯರು ಬಿಡು. ಆದ್ರೆ ಈ ಬಗ್ಗೆ ಕೆಲ ಸಂಶೋಧಕರು ಹೇಳೋ ಪ್ರಕಾರ ಮೃಗಾಲಯ ಅನ್ನೋದು ಕ್ರಿಸ್ತಪೂರ್ವ 1500ರಲ್ಲೇ ಈಜಿಪ್ಟ್ ರಾಣಿ ಹಟ್ಷೆಪ್ಸುಟ್ ಅನ್ನೋಳು ಕಾಡು ಪ್ರಾಣಿಗಳನ್ನ ಒಂದ್ ಕಡೆ ಕೂಡಿ ಹಾಕಿದ್ಲು. ಈಗಿನ ಸೋಮಾಲಿಯಾ ಇದೆಯಲ್ಲ, ಆ ಪ್ರದೇಶದಲ್ಲಿ ಅತಿ ಹಳೆಯ ಝೂ ಇತ್ತು ಅಂತಾರೆ. ಇನ್ನು ಕೆಲವರು ಇಂಗ್ಲೆಂಡಿನ ರಾಜ ಮೊದಲನೇ ಹೆನ್ರಿ ಇದ್ನಲ್ಲ, ಆತ ಕ್ರಿಸ್ತಪೂರ್ವ 1100ರಲ್ಲೇ ತನ್ನ ಉದ್ಯಾನವನದಲ್ಲಿ ಸಿಂಹ, ಚಿರತೆ, ಒಂಟೆಗಳನ್ನ ಇಟ್ಕೊಂಡಿದ್ದ ಅಂತಾನೂ ಹೇಳ್ತಾರೆ. ಒಟ್ನಲ್ಲಿ ಗೊಂದಲ ಇರೋದಂತೂ ಗ್ಯಾರಂಟಿ ಬಿಡು. ಹೌದು, ಹಿಂಗೊತ್ತಾ, ನಮ್ಗೆ ಜೈಲು ಅಂದ್ರೆ ಹೇಗೋ ಪ್ರಾಣಿಗಳಿಗೆ ಝೂ ಅಂದ್ರೆ ಹಾಗೆ. ಒಂದು ಆನೆ ಕಾಡಲ್ಲಿದ್ರೆ ದಿನಕ್ಕೆ 30 ಮೈಲಿಗಳಷ್ಟು ನಡೆಯುತ್ತೆ. ಆದ್ರೆ ಝೂದಲ್ಲಿ ಎಷ್ಟು ಚಿಕ್ಕ ಜಾಗದಲ್ಲಿ ಇರ್ಬೇಕು ನೋಡು. ಅದ್ರ ಜೊತೆ ಸಿಂಹಗಳಿಗೆ ಒಳ್ಳೆ ಆರೋಗ್ಯದ ಸಲುವಾಗಿ ಕಾಡಲ್ಲಿ ಓಡೋದು, ಮರವನ್ನ ಏರೋದು, ಹೀಗೆ ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ತಾವಂತೆ. ಆದ್ರೆ ಒಮ್ಮೆ ಝೂಗೆ ಬಂದ್ರೆ ಅವರ ಸ್ವಾತಂತ್ರ್ಯ ಮುಗಿದು ಹೋಯ್ತು ಅಂತಾನೆ ಲೆಕ್ಕ. ಪಾಪ ಕಣೋ, ನಾವು ಮಾತ್ರ ದುಡ್ಡು ಕೊಟ್ಟು ಅವುಗಳನ್ನ ನೋಡಿ ಖುಷಿ ಪಡ್ತೀವಲ್ವಾ. ಮನುಷ್ಯ ನಿಜಕ್ಕೂ ಸ್ವಾರ್ಥಿ. ಹೌದು ಕಣೆ, ನಿಂಗೆ ನಾನು ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಕೊಡ್ತೀನಿ, ಕೇಳಿಸ್ಕೊ.
ಎರಡನೇ ಮಹಾಯುದ್ಧದ ಸಮಯದಲ್ಲಿ ಲಂಡನ್ ಝೂ ಮಂದಿ ಅಲ್ಲಿದ್ದ ಎಲ್ಲಾ ಕ್ರೂರ ಪ್ರಾಣಿಗಳನ್ನ ಕೊಂದು ಹಾಕಿದ್ರಂತೆ. ಝೂ ಮೇಲೆ ಬಾಂಬ್ ದಾಳಿಯಾಗಿ ಅವುಗಳು ತಪ್ಪಿಸಿಕೊಂಡು ನಮಗೆ ತೊಂದರೆ ಉಂಟು ಮಾಡಬಹುದು ಅಂತ. ಹಾಗೆ 1987ರಲ್ಲಿ ಸೆರ್ಬಿಯಾ ದೇಶದ ರಾಜಧಾನಿ ಬೆಲ್ಗ್ರೇಡ್ ನಗರದ ಝೂನಲ್ಲಿ ಗಾಬಿ ಅನ್ನೋ ಹೆಸರಿನ ಜರ್ಮನ್ ಶೆಪರ್ಡ್ ತಳಿಯ ನಾಯಿ ಇತ್ತು. ಒಂದು ಚಿರತೆ ಅಲ್ಲಿನ ಸಿಬ್ಬಂದಿ ಆಹಾರ ಕೊಡೋಕೆ ಹೋದಾಗ ಆತನ ಮೇಲೆ ದಾಳಿ ಮಾಡ್ತಂತೆ. ಆಗ ಇದು ಚಿರತೆ ಮೇಲೆ ದಾಳಿ ಮಾಡಿ ತನ್ನ ಜೀವವನ್ನ ಕೊಟ್ಟು ಆತನ ಜೀವವನ್ನ ಉಳಿಸ್ತು. ಇಂದಿಗೂ ಕೂಡ ಆ ಝೂದಲ್ಲಿ ಆ ಗಾಬಿ ನಾಯಿ ಪ್ರತಿಮೆಯನ್ನ ನಾವು ಕಾಣಬಹುದು. ಅಬ್ಬಾ, ಬಂಧನದಲ್ಲಿದ್ದು ಇದು ಪ್ರಾಣಿಗಳಿಗೆಲ್ಲ ಹುಚ್ಚು ಹಿಡಿಯತ್ತೆ, ಚಿತ್ರ ವಿಚಿತ್ರವಾಗಿ ಆಡೋಕ್ ಶುರು ಮಾಡ್ತವೆ ಅನ್ನೋದನ್ನ ಕೇಳಿದೀನಿ. ಅವುಗಳ ಪಾಡ್ಗೆ ಅವುಗಳನ್ನ ಬಿಟ್ಟು ಪ್ರಾಣಿಗಳನ್ನ ನೋಡೋಕೆ ನಾವೇ ಕಾಡಕ್ ಹೋಗೋದು ಬೆಸ್ಟ್ ಅಲ್ವಾ? ನಿಜ ನಿನ್ ಮಾತು. ಸರಿ ಕಣೆ, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ, ಸಿಗ್ತೀನಿ. ನಂಗೂ ಕೆಲ್ಸ ಇದೆ, ಆಯ್ತಾ, ಬಾಯ್. ಕೊಕ್ಕರೆ ಬಂಗಾರದ ಅಂಗಿಯನ್ನ ನೇಯ್ದ ಕಥೆಯನ್ನ ನೋಡಿದ್ರೆ, ಜೊತೆಗೆ ಝೂ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ಮಾಹಿತಿಯನ್ನ ಪಡ್ಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.